ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಫೈನಲ್ ಇಯರ್ಸ್ ಹಾಗೂ ಇಂಟರ್ನ್ಗಳು ಬಂದಿದ್ದೀರಿ. ಹಾಗೂ ನಮ್ಮ ಮಂಗಳೂರಿನ ಎಲ್ಲ ವೈದ್ಯಕೀಯ ಕಾಲೇಜಿಂದ ನಾವೆಲ್ಲ ಇಲ್ಲಿ ಇವತ್ತು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದಿರೋದು. ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು ಇಂಟರ್ನ್ಗಳೆಲ್ಲ ಸೇರಿ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಅದೇ ಈಗ ಆಗಿರೋ ಇದು ಅತ್ಯಾಚಾರ ಪ್ರಕಾರ ಅದಕ್ಕೆ ಜಸ್ಟಿಸ್ ಕೊಡ್ಬೇಕು, ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು. ಹಾಗೆ ಎಲ್ಲರೂ ನಾವು ಅದ್ರ ಬಗ್ಗೆ ಬದ್ಧರಾಗಿ ನಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಂತ ಹೇಳ್ತೇನೆ. ರಾಯಚೂರು ಮೆಡಿಕಲ್ ಕಾಲೇಜಿಂದ ಇಂಟರ್ನ್ಸ್ ಬಂದಿದ್ದೇವೆ. ಇದು ಕೋಲ್ಕತ್ತಾನಲ್ಲಿ ನಡೆದಿರುವ ಎಲ್ಲ ಘಟನೆಗಳಿಂದ ಮತ್ತೆ ಬೇರೆ ಕಡೆ ನಡೆಯುತ್ತಿರುವ ಎಲ್ಲ ಘಟನೆಗಳು ನೋಡಿದ ಹಾಗೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಮತ್ತೆ ಡಾಕ್ಟರ್ಸ್ ಗೆ ಸೇಫ್ಟಿಯನ್ನು ಕೊಡಿಸಬೇಕು. ಸರ್ಕಾರ ಇದನ್ನ ಜಾಗೃತವಾಗಿ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಪ್ರತಿ ಒಂದು ನರ್ಸಿಂಗ್ ಹೋಮ್, ಪ್ರತಿ ಪ್ರೈವೇಟ್ ಆಗ್ಲಿ ಸರ್ಕಾರಿ ಆಗ್ಲಿ ನಾವು ಪೇಷಂಟ್ಸ್ ಗೆ ಕೇರ್ ಕೊಡ್ಬೇಕಾದ್ರೆ ನಮಗೂ ಸಹ ಸೇಫ್ಟಿ ಬೇಕೇ ಬೇಕು. ನಾವಿನ್ನ ಸರ್ಕಾರದಿಂದ ಒಮ್ಮೆ ರಿಕ್ವೆಸ್ಟ್ ಅಂತ ಕೇಳ್ಕೊಂತೇವೆ. ಊರಿನ ಎಲ್ಲಾ ಕಾಲೇಜುಗಳಿಗೆ ಇದು ರಿಕ್ವೆಸ್ಟ್ ಹೋಗಿದೆ. ಅವರು ಬಂದು ಪ್ರೊಟೆಸ್ಟ್ ಗೆ ಜಾಯಿನ್ ಮಾಡಿದ್ದಾರೆ. ಪ್ರೊಟೆಸ್ಟ್ ಅಂತ ನಾವು ಮಾಡಿದ್ರೆ ನಾವು ಸೈಲೆಂಟ್ ಆಗಿ ಮಾಡ್ತೇವೆ. ನಾವು ಸರ್ಕಾರದಿಂದ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಎಲ್ಲಾ ತರದ ಹಾಸ್ಪಿಟಲ್ಗಳಿಗೆ ಸೇಫ್ಟಿ ನೀಡ್ಬೇಕಷ್ಟೇ. ನಾವು ನಮ್ಮ ಕಡೆಯಿಂದ ಎಂತ ಸಹ ವೈಲೆನ್ಸ್ ಏನು ಮಾಡೋದಿಲ್ಲ. ವಿ ವಿಲ್ ಬಿ ವಿತ್ ಫುಲ್ ಪೀಸ್. ನಾವು ಪ್ರೊಟೆಸ್ಟ್ ಮಾಡ್ತೇವೆ. ನಮಗೆ ರಿಕ್ವೆಸ್ಟ್ ಮಾಡ್ತೇವೆ ಸರ್ಕಾರದಿಂದ, ನಮಗೆ ಸೇಫ್ಟಿ ಬೇಕು ಅಷ್ಟೇ. Recently we celebrated our 78th Independence Day, but did we really get independence? No. You can see in the society here, only the doctors are protesting against the rape. It should not be like that. All of us as a society should protest. What is this? Only the doctors of Mangalore medical colleges are here. Interns, students, whatever. The rest of the country is celebrating the Independence Day, which is supposed to be one of the darkest independence in all of these 78 years. So we should all open our mind and understand what is going on, who is behind all of this, and the people who are behind it should get punished by the most strict laws. Thank you. ಇಂಡಿಪೆಂಡೆನ್ಸ್ ಡೇ ಆಯ್ತು, ಆದ್ರೆ ನಿಜವಾಗ್ಲೂ ನಮ್ಗೆ ಫ್ರೀಡಮ್ ಸಿಕ್ಕಿತ್ತು. ಯಾರಿಗೂ ಗೊತ್ತಿಲ್ಲ. ನಾವ್ ಹೆಣ್ಮಕ್ಳು ರಾತ್ರಿ ಮಾತ್ರ ಅಲ್ಲ, ಬೆಳಿಗ್ಗೆ ಕೂಡ ಒಬ್ರೊಬ್ರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ನೋಡ್ತಾರೆ, ಯಾರೋ ಏನಾದ್ರು ಮಾಡ್ಬಿಡ್ತಾರೆ, ಸೈಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾವು ದಿನಾಲೂ ಹೆದರಿಕೆಯಿಂದ ಬದುಕ್ತಿವಿ. ಇದು ನಮ್ ವೈದ್ಯಕೀಯ ವೃತ್ತಿಗೆ ಮಾತ್ರ ಅಲ್ಲ, ಮೆಡಿಕಲ್ ಪರ್ಸನಲ್ಸ್ ಯಾರೆಲ್ಲ ಇದಾರೆ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅನ್ವಯ ಆಗ್ತಾ ಇದೆ ಇದು. ಫಸ್ಟಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ ಲೇಡಿ ಡಾಕ್ಟರ್ಗೆ ಹಿಂಗಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಒಬ್ರು ನರ್ಸ್ ಅನ್ನ ಹಿಂಗ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಹೆಣ್ಮಗಳನ್ನು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಜಸ್ಟಿಸ್ ಯಾವಾಗ, ನಮ್ಗೆ ನ್ಯಾಯ ಯಾವಾಗ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆಂತ ನಾವೆಲ್ಲ ಈಗ ಸೈಲೆಂಟ್ ಮಾರ್ಚ್ ಅಂತ ಮಾಡ್ಬೇಕಂತ ಬಂದಿದೀವಿ. ನಮ್ ಸೈಲೆನ್ಸ್ ಕೇಳ್ಬೇಕು ಎಲ್ರಿಗೂ ಕೂಡ, ಅದೇ ನಮ್ ಬೇಡಿಕೆ. Justice for Momita, because this is not safe. When we go to our hospitals, our parents think that we are safe at our hospital. What is this? Even we are not safe in our workplace. When everywhere you see that rape is just is not a thing. We need justice for Momita. It is not even there 2.0. This is not triple A of movie. We want to take everyone, take her name. This is Momita, and we want justice for her. We need some services that we can assure safety in our workplace. This should stop now.